ಚಳಿಗಾಲದಲ್ಲಿ ವಾತಾವರಣದ ಉಷ್ಣಾಂಶ ಕಡಿಮೆಯಾಗುವುದರಿಂದ ಹಸುಗಳ ಆರೋಗ್ಯ ಮತ್ತು ಹಾಲಿನ ಉತ್ಪಾದನೆಯ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಹೈನುಗಾರರು ಈ ಕೆಳಗಿನ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ. 1. ವಸತಿ ಮತ್ತು ಆಶ್ರಯ, ಶೆಲ್ಟರ್ ಅಂಡ್ ಹೌಸಿಂಗ್. ತಂಗಾಳಿಯಿಂದ ರಕ್ಷಣೆ. ಕೊಟ್ಟಿಗೆಯ ಕಿಟಕಿಗಳು ಅಥವಾ ತೆರೆದ ಭಾಗಗಳನ್ನು ಗೋಣಿಚೀಲ, ಜೂಟ್ ಬ್ಯಾಗ್ಸ್ ಅಥವಾ ಪ್ಲಾಸ್ಟಿಕ್ ಪರದೆಗಳಿಂದ ಮುಚ್ಚಿ ನೇರ ತಂಗಾಳಿ ಹಸುಗಳಿಗೆ ತಗುಲದಂತೆ ನೋಡಿಕೊಳ್ಳಿ. ಬೆಚ್ಚನೆಯ ಹಾಸಿಗೆ ನೆಲದ ತಂಪಿನಿಂದ ರಕ್ಷಿಸಲು ಒಣ ಹುಲ್ಲು ಅಥವಾ ರವೆಯನ್ನು ಬೆಡ್ಡಿಂಗ್ ಮಟೀರಿಯಲ್ ನೆಲದ ಮೇಲೆ ಹಾಸಿ. ಇದು ಹಸುಗಳಿಗೆ ಬೆಚ್ಚನೆಯ ಅನುಭವ ನೀಡುತ್ತದೆ. ನೆಲದ ಶುಚಿತ್ವ. ನೆಲವು ಸದಾ ಒಣಗಿರಬೇಕು. ತೇವಾಂಶವಿದ್ದರೆ ಹಸುಗಳಿಗೆ ನ್ಯೂಮೋನಿಯಾ ಅಥವಾ ಕೆಚ್ಚಲು ಬಾವು, ಮಾಸ್ಟೈಟಿಸ್ ಬರುವ ಸಾಧ್ಯತೆ ಇರುತ್ತದೆ. 2. ಆಹಾರ ಮತ್ತು ಪೋಷಣೆ, ಫೀಡ್ ಅಂಡ್ ನ್ಯೂಟ್ರಿಷನ್. ಹೆಚ್ಚಿನ ಶಕ್ತಿಯ ಆಹಾರ. ಚಳಿಗಾಲದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಹಸುಗಳಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ. ಅದಕ್ಕೆ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದ ಬೆಲ್ಲವನ್ನು ಸೇರಿಸುವುದರಿಂದ ದೇಹದಲ್ಲಿ ಶಾಖ ಉತ್ಪತ್ತಿಯಾಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಖನಿಜ ಮಿಶ್ರಣ. ಹಸುಗಳ ಮ್ಯಾನೇಜ್ಮೆಂಟ್. ಉಗುರು ಬೆಚ್ಚಗಿನ ನೀರು. ಹಸುಗಳು ಅತಿ ತಣ್ಣಗಿನ ನೀರನ್ನು ಕುಡಿಯಲು ಇಷ್ಟಪಡುವುದಿಲ್ಲ. ಇದರಿಂದ ಅವುಗಳ ನೀರಿನ ಸೇವನೆ ಕಡಿಮೆಯಾಗಿ ಹಾಲಿನ ಪ್ರಮಾಣವು ಕುಸಿಯಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಉಗುರು ಬೆಚ್ಚಗಿನ ನೀರನ್ನು ಕುಡಿಸಿ. ಶುದ್ಧ ನೀರು. ನೀರು ಕಲುಷಿತವಾಗದಂತೆ ದಿನಕ್ಕೆ 2 ಬಾರಿಯಾದರೂ ತೊಟ್ಟಿಗಳನ್ನು ಸ್ವಚ್ಛಗೊಳಿಸಿ. 4. ಆರೋಗ್ಯ ಮತ್ತು ರೋಗ ತಡೆಗಟ್ಟುವಿಕೆ, ಹೆಲ್ತ್ ಅಂಡ್ ಹೈಜೀನ್. ಲಸಿಕೆ. ಚಳಿಗಾಲದ ಆರಂಭದಲ್ಲೇ ಕಾಲುಬಾಯಿ ರೋಗ, FMD ಮತ್ತು ಇತರ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಲಸಿಕೆ ಹಾಕಿಸಿ. ಕರುಗಳ ಆರೈಕೆ. ದೊಡ್ಡ ಹಸುಗಳಿಗಿಂತ ಕರುಗಳಿಗೆ ಚಳಿಯ ತೀವ್ರತೆ ಹೆಚ್ಚು. ಅವುಗಳಿಗೆ ಹಳೆಯ ಗೋಣಿಚೀಲ ಅಥವಾ ಬೆಚ್ಚನೆಯ ಬಟ್ಟೆಗಳನ್ನು ಹೊದಿಸಿ. ಸೂರ್ಯನ ಬೆಳಕು. ಹಗಲಿನಲ್ಲಿ ಬಿಸಿಲು ಇರುವಾಗ ಹಸುಗಳನ್ನು ಸ್ವಲ್ಪ ಸಮಯ ಹೊರಗೆ ಬಿಡಿ. ಇದು ಅವುಗಳ ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿಯಾಗಲು ಮತ್ತು ರಕ್ತ ಪರಿಚಲನೆ ಹೆಚ್ಚಲು ಸಹಾಯ ಮಾಡುತ್ತದೆ. ಕೆಚ್ಚಲಿನ ಆರೈಕೆ. ಹಾಲು ಕರೆದ ನಂತರ ಕೆಚ್ಚಲನ್ನು ಶುದ್ಧವಾದ ಬಟ್ಟೆಯಿಂದ ಒರೆಸಿ ಒಣಗಿಸಿ. ಚಳಿಯಿಂದಾಗಿ ಕೆಚ್ಚಲು ಒಡೆಯದಂತೆ ಕ್ರ್ಯಾಕ್ಡ್ ಟೀಟ್ಸ್, ವ್ಯಾಸಲಿನ್ ಅಥವಾ ಎಣ್ಣೆಯನ್ನು ಹಚ್ಚಬಹುದು.